ಏನ್ ಗುರು ಇದೊಂದು ಪರ್ಫಾರ್ಮೆನ್ಸ್ ನೋಡಕ್ ಇಷ್ಟೊಂದ್ ಜನ ಬಂದಿದ್ರು. ನಮಸ್ಕಾರ ಗುರು, ನಾನ್ ನಿಮ್ಮ ಟ್ರೆಂಡಿ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾವ್ದೋ ಕಾಂಪಿಟೇಷನ್ ಇತ್ತು ಅಂತ ಬೇಗ ರೆಡಿಯಾಗಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೆ. ಯಾವತ್ತು ಬಸ್ಸಲ್ಲಿ ಸೀಟೇ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಬಿಡ್ತು. ಲ್ಯಾಟ್ರಿ. ಆಮೇಲೆ ಸರಿ ಆಯ್ತು ಅಂತ ನಾನು ಮತ್ತೆ ನಮ್ಮ ಫ್ರೆಂಡ್ ಕಾಲೇಜ್ ಹತ್ರ ಬಂದ್ವಿ. ಆಮೇಲೆ ನೋಡಿದ್ರೆ ಬಿಡ್ದಿಗೆ ವಾಪಸ್ ಹೋಗ್ಬೇಕನ್ಬಿಟ್ರು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರಿ ಆಯ್ತು ಅಂತ ಬಸ್ ಹತ್ಕೊಂಡು ನಮ್ಮೂರ್ಗ್ ನನ್ನೇ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರು. ಆಮೇಲೆ ಬಸ್ ಹತ್ ನೋಡಿದ್ರೆ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಅವರೇ ಬಸ್ಸಲ್ಲಿ. ಯಾಕೆ ಅಂದ್ರೆ ನೀವು ಬಸ್ ನಲ್ಲಿ ಎಲ್ಲಿ ತಿರುಗಾಡಿದ್ರು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ ನಲ್ಲಿ ಫ್ರೀ. ಆಯ್ತು. ಆಮೇಲೆ ಕಾಂಪಿಟೇಷನ್ ನಡೀತಾ ಇರೋ ಜಾಗಕ್ಕೆ ಬಂದ್ವಿ. ಆಮೇಲೆ ನೋಡಿದ್ರೆ ಫಸ್ಟ್ ಪರ್ಫಾರ್ಮೆನ್ಸ್ ನಮ್ದೇ ಹಾಕ್ಬಿಟ್ಟಿದ್ರು ಅಂತ ಬೇಗ ರೆಡಿಯಾಗಿ ಸ್ಟೇಜ್ ಹತ್ರ ಹೊರಟ್ವಿ. ಆಮೇಲೆ ನಮ್ಮ ಡಾನ್ಸ್ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಬೇರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಏನ್ ಗುರು ಈ ಪರ್ಫಾರ್ಮೆನ್ಸ್ಗಳು ನೋಡಕ್ ಇಷ್ಟೊಂದು ಜನ ಬಂದವ್ರೆ. ಆಮೇಲೆ ಸರ್ಟಿಫಿಕೇಟ್ ಮತ್ತೆ ನಮ್ಮ ಕಾಲೇಜ್ ಬಂದಿರೋ ಪ್ರೈಸ್ನ ಇಸ್ಕೊಂಡು ಬಸ್ ಹತ್ಕೊಂಡು ಮನೆ ಕಡೆ ಅಂತ ಹೊರಟೆ. ಇವತ್ತಂತೂ ಬಸ್ ಹತ್ತು ಇಳ್ದು ಹೆಂಗನ್ಸ್ತು ಅಂದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಬಿಡದಿಗೆ ಬಂದು ಮನೆ ಕಡೆಯಿಂದ ಹೊರಟೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.